ಇಸ್ರೇಲ್ ಮಾಡಿರುವಂತಹ ದಾಳಿಗೆ ಈಗ ಇರಾನ್ನ ಮಸೀದಿಗಳ ಮೇಲೆ ಸೇಡಿನ ಕೆಂಪು ಧ್ವಜ ಹಾರಾಡ್ತಾ ಇದೆ. ಟೆಹರಾನ್ನಿಂದ 150 ಕಿಲೋಮೀಟರ್ ದೂರದ ಜಮ್ಕರನ್ ಮಸೀದಿಯ ಮೇಲೆ ಒಂದು ಕೆಂಪು ಬಣ್ಣದ ಧ್ವಜ ಹಾರಾಡ್ತಾ ಇದೆ. ಮಸೀದಿಯ ಹೊರಗಡೆ ಸಾವಿರಾರು ಜನ ಈಗ ಜಮಾಯಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇಡೀ ಇಸ್ರೇಲನ್ನೇ ನಾಶ ಮಾಡೋದಾಗಿ ಸಾವಿರಾರು ಜನ ಘೋಷಣೆ ಕೂಗ್ತಾ ಇದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಭೀಕರವಾಗಿ ದಾಳಿ ನಡೆಸಿತ್ತು. ಯಾಕಂದರೆ ಇರಾನ್ ಕೂಡ ದಾಳಿ ಮಾಡಿತ್ತು, ಅದಕ್ಕೆ ಪ್ರತಿದಾಳಿಯಾಗಿ ಇಸ್ರೇಲ್ ಭೀಕರವಾಗಿ ದಾಳಿ ಮಾಡಿತ್ತು. ಹೀಗಾಗಿ ಈಗ ಇರಾನ್ನಲ್ಲಿ ಮಸೀದಿಗಳ ಮೇಲೆ ಒಂದು ಸೇಡಿನ ಕೆಂಪು ಧ್ವಜ ಹಾರಾಡಿಸಲಾಗ್ತಾ ಇದೆ. ಟೆಹರಾನ್ನಿಂದ ಸರಿಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಜಮ್ಕರನ್ ಅನ್ನುವಂತಹ ಮಸೀದಿ, ಈ ಮಸೀದಿಯ ಮೇಲೆ ಕೆಂಪು ಬಾವುಟ ಹಾರಾಡ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಸೀದಿಯ ಹೊರಗಡೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ. ಇಸ್ರೇಲನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇಸ್ರೇಲ್ ವಿರುದ್ಧ ಸಾವಿರಾರು ಜನ ಘೋಷಣೆ ಕೂಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಸ್ರೇಲನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.